ಬೆಂಡೆಕಾಯಿ ಗೊಜ್ಜು ಇವತ್ತು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ 1 ಸ್ಪೂನು ಉದ್ದಿನಬೇಳೆ, ಒಂದು ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಧನಿಯಾ, ಮತ್ತು ಅರ್ಧ ಸ್ಪೂನ್ ಜೀರಿಗೆ, ಇಷ್ಟು ಮೆಂತ್ಯ. ಜೀರಿಗೆ, ಮೆಂತ್ಯ, ಧನಿಯಾ, ಉದ್ದಿನಬೇಳೆ ಆಯಿತು. ಒಣಮೆಣಸಿನ್ಕಾಯಿ ಒಂದು 12 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. 1/4 kg ಬೆಂಡೆಕಾಯಿ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಥರನೇ ಎಲ್ಲ ಥರ ಹಾಗಲಕಾಯಿ ಮಾಡ್ಬೋದು, ಮತ್ತು ಇದು ಈರುಳ್ಳಿ ಮಾಡ್ಬೋದು, ಬೆಂಡೆಕಾಯಿ, ಸೀಮೆ ಬದನೆಕಾಯಿ ಎಲ್ಲದಕ್ಕೂ ಪೈನಾಪಲ್ ಗೊಜ್ಜು ಸೇಮ್ ಪ್ರೊಸೀಜರ್. ಸೊಪ್ಪು ಸ್ವಲ್ಪ, ಮತ್ತು ಎಳ್ಳು 3 ಸ್ಪೂನ್, 1 2 3 ಸ್ಪೂನ್. ನೋಡಿ ಬೆಂಡೆಕಾಯಿ 1/4 kg ಇದೆ, ಇದು ಹುರಿತಾ ಇದ್ದೀನಿ. ನೋಡಿ ಒಣಕೊಬ್ಬರಿ ಚೂರು ಹಾಕಿದ್ದೀನಿ, 50 ಗ್ರಾಮ್ ಅಷ್ಟು. ಅದೇ ಇನ್ನೊಂದು ಚೂರು ಹಾಕ್ಬೋದು, ಒಂಚೂರು ಕೊಬ್ಬರಿ, ಹಸಿ ಕೊಬ್ಬರಿನೂ ಇದೆ ಮನೇಲಿ, ಅದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಇದು ತಣ್ಣಗಾದ್ಮೇಲೆ ಸಾಮಗ್ರಿ ಇದೆಲ್ಲ ಹಾಕಿರೋದು ರುಬ್ಕೋಬೇಕು ನುಣ್ಣಗೆ. ನೋಡಿ ಇದು ಹುರಿದಿಟ್ಟಿರೋದನ್ನೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು, ನೋಡಿ ರುಬ್ಬಿದ್ದಾಯಿತು. ಇದಕ್ಕೆ 1 ಸ್ಪೂನು, ನೋಡಿ 1 ಸ್ಪೂನು ಇನ್ನೊಂದು ಚೂರು ಹಾಕ್ತೀನಿ, ಮನೇಲಿ ಪೇಸ್ಟ್ ಮಾಡಿ ಇಟ್ಟಿರ್ತೀನಲ್ಲ ಅದು ಹುಣಸೆಹಣ್ಣು, ಅದು ಅದಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ, ಬೇಕಾಗಿರೋರು ಇನ್ನೊಂಚೂರು ಹಾಕ್ಕೊಬೋದು, ಸಾಕಷ್ಟು ನಮಗೆ. ನೋಡಿ ಬೆಂಡೆಕಾಯಿ ಆಗಿದೆ. ಮಸಾಲೆ ಹೇಳಿದ್ನಲ್ವ, ಎಲ್ಲ ಗೊಜ್ಜುಗಳಿಗೂ ಇದು ಹಾಕ್ಬೋದು. ಉಪ್ಪು ಇಷ್ಟು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಉಪ್ಪು. ಸಾಸಿವೆ, ಇಂಗು, ಜೀರಿಗೆ, ಕರಿಬೇವಿನ ಸೊಪ್ಪು ಅದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ ರೆಡಿ ಇದೆ. ನೀಟಾಗಿ ಒಂದು 10 ನಿಮಿಷ ಕುದ್ದರೆ ಸಾಕು. ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನೋಡಿ.